ಗಾನ ತನಕ ಅನ್ನತೈತಿ ಇಟ್ಟೇನು ರೇಷನ್ದು ಇವ ಗೋಧಿ. ಹಲೋ ಗಾಯ್ಸ್, ಎಲ್ಲರೂ ಹೆಂಗದೇರಿ? ಆರಾಮದೇರಿ ಅಂತ ತಿಳ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನು. ವೆಲ್ಕಮ್ ಟು ನಿಖಿತಾ ಪ್ರಪಂಚ ಬ್ಲಾಗ್ಸ್ಗೆ. ಆಲ್ರೆಡಿ ನೀವು ತಮ್ಮೇಲೆ ನೋಡಿಬಿಟ್ಟಿರ್ತೀರಿ ಏನಂತ ಹೇಳಿ ಕರ್ಷೆ. ಹೌದು, ನಾವು ನಮ್ಮ ಮಮ್ಮಿ ಮನೆಗೆ ಹೊರಗಾತೀವಿ ಇವತ್ತು. ಸೊ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಐತಿ ನಮ್ಮ ಮಮ್ಮಿ ಮನೆಗೆ ಹೋಗೋದ. ತವ್ರ ಮನೆ ಅಂದರೆ ಯಾರು ತಾನೇ ಇಷ್ಟ ಇಲ್ಲ? ನಿಮಗೂ ಇಷ್ಟ, ನನಗೂ ಇಷ್ಟ. ಸೊ ಎಲ್ಲರಿಗೂ ಇಷ್ಟ ತವ್ರ ಮನೆಗೆ ಹೋಗಾಕ. ಸೊ ಫುಲ್ ಅಂದರೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೇನು. ಯಾಕಂತಂದರೆ ನಮ್ಮ ಪಾಪನ ಬರ್ತಡೇ ಐತ್ಲ, ಅದ್ರ ಸಲುವಾಗಿ ನಾವು ಮಂಗಳವಾರ ಐತಿ, ಬಟ್ ನಾವು ಒಂದೆರಡು ದಿನ ಮುಂಚಿತವಾಗಿ ಹೋಗಾಕತ್ತೇವೆ. ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಫಂಕ್ಷನ್ ಅಂತಂದ್ರೆ ಗೊತ್ತಲ್ಲ ಹೆಣ್ಮಕ್ಳು ಹೆಂಗಿರ್ತೈತಂತ. ಸೊ ಪ್ರಿಪ್ರೇಷನ್ ಮಾಡ್ಕೋದೈತಿ, ಅದ್ರ ಸಲುವಾಗಿ ನಾವು ಇವತ್ತನ ಹೋಗಾಕತ್ತೇವೆ ಎರಡು ದಿನ ಮುಂಚಿತವಾಗಿ. ಸೊ ಏನೇನು ಪ್ರಿಪ್ರೇಷನ್ ಮಾಡ್ಕೊಳತ್ತೇನು ನಾನು ನಮ್ಮ ತವ್ರ ಮನೆಗೆ ಹೋಗೋ ಸಲುವಾಗಿ ಏನೇನು ಬ್ಯಾಗ್ ಪ್ಯಾಕಿಂಗ ಏನೇನು ಪ್ರಿಪ್ರೇಷನ್ ಮಾಡ್ಕೊಳತ್ತೇನು ಅಂತ ಹೇಳಿ ಕಂಪ್ಲೀಟಾಗಿ ಬ್ಲಾಗ್ ಇರ್ತೈತಿ. ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಫುಲ್ ವಾಚ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಗಾಯಸ್, ನೋಡಿರಿ ಕಾಣ್ಯ ನೋಡ್ರಿ ಇಲ್ಲೇ ಹೆಂಗೆ ಅನ್ಕೊಂಡು ನಾನು ಆಲ್ರೆಡಿ ಎಲ್ಲ ಗಾನ್ ಮಾಡಿಬಿಟ್ಟಾನೆ ಇಲ್ಲೇ. ಆ್ಯಕ್ಚುಲಿ ಕಾಲ ನಿಲ್ವಲ್ವು ಇದ್ರ ಮೇಲೆ ಊರು ಹೋಗತ್ತೇನೆ ಅನ್ನೋ ಖುಷಿದಾಗ ಏನೋ ಫುಲ್ ಅಂದರೆ ಫುಲ್ಲು ಬೇಜಾರಾಗ್ಬಿಟ್ಟಿದ್ದು ಗೈಸ್. ಯಾಕೇನೋ ಗೊತ್ತಿಲ್ಲ. ನಾನು ಅಂತ ಕೆಲಸಕ್ಕಂತೂ ಹೋಗತ್ತಿಲ್ಲ, ಒಂದು 4 ದಿನ ಆಯಿತು. ಸೊ ಮೈಂಡೆಲ್ಲ ಫುಲ್ ಅಂದರೆ ಫುಲ್ ಬ್ಲಾಕ್ ಆದಂಗೆ ಆಗಿಬಿಟ್ಟಿತ್ತು. ಏನೂ ಮಾಡೋಕೆ ಮನಸ್ಸಿರಲಿಲ್ಲ. ಕೈ ನುಯ್ಯಾಕತ್ತಿದ್ದು ಗೈಸ್. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಕೊಟ್ಟೀನಿ, ಬಟ್ ಕೈ ನುಯ್ಯಾಕತ್ತಿತ್ತು. ಫುಲ್ ಅಂದರೆ ಫುಲ್ ಬೇಜಾರಾಗೋಗ್ಬಿಟ್ಟಿತ್ತು. ಮೈಂಡೆಲ್ಲ ಬ್ಲಾಕ್ ಆದಂಗೆ ಆಗಿಬಿಟ್ಟಿತ್ತು. ಫುಲ್ಲು ಸಖತ್ತಾಗಿ ಅಂದ್ರೆ ಸಖತ್ತು ತಲೆನೋವು. ಏನು ಮಾಡ್ಬೇಕು ಅನ್ನೋಕೆ ಮನಸ್ಸಿರಾಕಿಲ್ಲ. ಬಟ್ ಇವತ್ತಂತೂ ಎಕ್ಸೈಟ್ಮೆಂಟ್ ಐತಿ ಸಖತ್ತಾಗಿ. ಯಾಕಂತಂದ್ರೆ ನನ್ನ ಮನೆಗೆ ಹೋಗತ್ತೇನು. ಅಲ್ಲಿ ಬ್ಲಾಗ್ಗಳು ಸಖತ್ತಾಗಿ ಬರ್ತಾವೆ, ಮಜವಾಗಿರ್ತಾವೆ ನೋಡ್ರಿ. ಬ್ಲಾಗ್ ಆ್ಯಕ್ಚುಲಿ ಒಂದು 10 ಬ್ಲಾಗ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು, ಬಟ್ ಏನೂ ಅಪ್ಲೋಡ್ ಮಾಡಿಲ್ಲ. ಸೊ ಇನ್ಮೇಲೆ ಬರ್ತಾವು. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಕಡೆಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹಾಕೋಕ್ಕಾಗಿಲ್ಲ. ಇನ್ಮೇಲೆ ಹಾಕ್ತೀನಿ ಡೈಲಿ. ಓಕೆ ಗೈಸ್, ನೋಡ್ರಿ ಸಖತ್ ಹ್ಯಾಪಿ ಆಗಿದ್ದೀನಿ ಇವತ್ತು. ಆ್ಯಕ್ಚುಲಿ ನನಗೆ ಅನಿಸಿತ್ತು ನಾಳೆ ಹೋಗೋದೇನು ಅಂತ ಹೇಳಿ ಕರ್ಷೆ. ಈಗ ನನ್ನ ಹಸ್ಬೆಂಡನ್ನ ಕೇಳಿ ಅವರು ಇಲ್ಲ ಇವತ್ತು ಹೋಗೋನು ಅಂತಂದರು. ಸೊ ಇವತ್ತು ಹೋಗ್ತೇವೆ. ನಾಳೆ ಏನಾಗ್ತೈತೆ, ನಾಳಿಲ್ಲ ಇವತ್ತನ ಹೋಗ್ತೇವೆ. ಇಲ್ಲೇ ನಮ್ಮ ಮಮ್ಮಿ ಗೋಧಿ ತೊಗೊಂಡು ಬಾ ಅಂತಂದಿರು. ಆ್ಯಕ್ಚುಲಿ ಇದ್ರಾಗಂತೂ ಸಖತ್ ಭಾಳ ಅಂದ್ರೆ ಭಾಳ ಗಾನ ಐತಿ. ನಾನು ಹಂಗೆ ಇಟ್ಬಿಟ್ಟಿನಿ ಇವನ್ನ. ನೋಡ್ರಿ ಎಷ್ಟು ಗಾನ ಐತಿದ, ಭಾಳ ಗಾನ ಐತಿ. ನಾ ಹಂಗೆ ಇಟ್ಟೀನಿ. ನಮ್ಮ ಮಮ್ಮಿಗೆ ಎದಕ್ಕೋ ವಡೆ ಮಾಡಕ್ಕೆ ಬೇಕಂತ ಸೊ ತೊಗೊಂಬಾ ಅಂದಳು, ಅದಕ್ಕೆ ತೆಗೆದಿಟ್ಟಿದ್ದೀನು. ಇಲ್ಲೊಂದು ಮೇಕಪ್ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನು ನೋಡ್ರಿ. ಇದ್ರ ಒಳಗೆ ಏನು ಬೇಕಲ್ಲ ಅದನ್ನಷ್ಟ ತೊಗೊಳ್ತೇನು, ಬಾಕಿ ಎಲ್ಲ ಇಲ್ಲೇ ಇಟ್ಟು ಹೋಗ್ತೇನು. ಅದ್ರ ಸಲುವಾಗಿ ತಕ್ಕೋಬೇಕು. ಈಗ ಏನೇನು ಬೇಕಲ್ಲ ಅದನ್ನೆಲ್ಲ ತಕ್ಕೋ ಸಲುವಾಗಿ ಇಲ್ಲೇ ಇಡಾತೀನು ತೆಗೆದು. ಒಳಗೆ ಇವಾಗ ಇಷ್ಟು ಬಾಂಡೆ ಅದಾವು ನೋಡ್ರಿ, ಇಷ್ಟು ಬಾಂಡೆ ಅದಾವು ಎಲ್ಲ. ಇಲ್ಲಿ ಸಂಡಿಗೆ ಒಂದು ಕಿಚ್ಡಿ ಬೇಕಾಗಿತ್ತು, ಅದ್ರ ಸಲುವಾಗಿ ಸಂಡಿಗೆ ಬಾಂಡೆ ತಿಕ್ಕಬೇಕು ಬೇಸರ. ಲೈಟ್ ಬಂದ್ ಮಾಡೋಣ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೇನು. ಇದೆಲ್ಲ ಕ್ಲೀನ್ ಆಗೈತಿ, ಬಾಂಡೆ ಅಷ್ಟೇ ಐತಿ. ಇದು ಎಲ್ಲ ಕ್ಲೀನ್ ಆಗೈತಿ.
ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೀನು. ಇಲ್ಲಿ ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು. ಹೊರಗೆ ಹೋಗಿ ಬಂದಮೇಲೆ ಆಮೇಲೆ ಊರಿಗೆ ಹೋಗ್ಬೇಕಿತ್ತು. ಯಾಕಂತಂದ್ರೆ ಸ್ವಲ್ಪ ಐಬ್ರೋ ಮಾಡ್ಕೋಬೇಕು ಅಂತ ಅನ್ಕೊಂಡೇನು. ನೋಡ್ರಿ ಇಲ್ಲೇ ಸಖತ್ತಾಗಿ ಬೆಳೆದವು, ಭಾಳ ಅಂದ್ರೆ ಭಾಳ ಬೆಳೆದವು. ಒಂದು ಸ್ವಲ್ಪ ಐಬ್ರೋ ಮಾಡ್ಕೋಬೇಕಂತ ಹೇಳ್ಕರ್ಷ ಇಲ್ಲೇ ನಮ್ದು ಸಮೀಪ ಒಂದು ಊರು ಐತಿ, ಆ ಊರಿಗೆ ಹೋಗ್ಬೇಕಂತ ಹೇಳಿ ಅನ್ಕೊಂಡೇನು. ಅಲ್ಲಿ ಮಾಡ್ತಾರೋ ಇಲ್ಲಿ ಮಾಡೋಂಗಿಲ್ಲ. ಇವಾಗ ಆಕಾಶ ಹೋಗಿದ್ದಾರು ತಯಾರಾಗಿರಂತ ಹೇಳ್ಕರ್ಷ. ಅವ್ರ ರೇಷನ್ ತರಕ್ಕೆ ಹೋಗಿದ್ದಾರೆ. ಅವ್ರ ರೇಷನ್ ಕೊಡತ್ತಾರಂತ. ಅವ್ರು ರೇಷನ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಅವ್ರು ತಯಾರಾಗಿ ಹೋಗಿದ್ದಾರೆ. ನಂಗೆ ತಯಾರಾಗಿರು ಅಂತ ಹೇಳಿದರು. ನಾನಂತೂ ಏನೂ ತಯಾರಾಗಿಲ್ಲ. ಫಸ್ಟ್ ಜ್ಯುವೆಲರಿ ಏನೇನು ಬೇಕಂತ ಹೇಳ್ಕರ್ಷ ಕನೆಕ್ಟ್ ಇಟ್ಕೊಂಡ್ಬಿಡ್ತೇನೆ ಬಾಕ್ಸ್ದಾಗ ತಗೋದ. ನೋಡ್ರಿ ಏನು ಬೇಕು ಅದೆಲ್ಲ ತೆಗೆದು ಕರ್ಸಿ ಇಟ್ಕೊಂಡ್ಬಿಡೋಣಂತ. ಇಲ್ಲಂತಂದ್ರೆ ಹೋಗೋ ಟೈಮ್ನಾಗೆಲ್ಲ ಮರೆತು ಹೋಗ್ಬಿಡ್ತೇನು. ಈ ಬಾಕ್ಸ್ ಏನು ಒಯ್ಯೋಂಗಿಲ್ಲ, ಸ್ವಲ್ಪ ಕಾನ್ವರ್ಕು ಅದ್ರ ಸಲುವಾಗಿ ಈ ಬಾಕ್ಸ್ ಏನು ಒಯ್ಯೋಂಗಿಲ್ಲ. ಈ ಬ್ಯಾಗ್ದಾಗ ಏನು ಬೇಕಲ್ಲ ಅದನ್ನಷ್ಟು ಹಾಕೊಂಡು ಹೋಗ್ತೇನೆ. ಏನು ನಾವು ಓವರಾಗಿ ರೆಡಿ ಆಗ್ಬೇಕು ಅನ್ಕೊಂಡಿಲ್ಲ. ನಾನು ಸಿಂಪಲ್ಲಾಗಿ ಫ್ಯಾನ್ಸಿ ಸಾಡಿ ಹಾಕಿ ಹುಡುಗೋತೇನು. ಸೊ ಅದಕ್ಕೆ ಏನು ಬೇಕಲ್ಲ ಅದನ್ನಷ್ಟು ತೊಗೊಂಡು ಹೋಗ್ತೇನೆ. ಇವನ್ನೆಲ್ಲ ಏನು ಒಯ್ಯೋಂಗಿಲ್ಲ. ಸೊ ಇದ್ರ ಒಳಗೆ ಈ ಬ್ಯಾಗ್ ಒಯ್ತೇನು. ಈ ಬ್ಯಾಗ್ ಒಳಗೆ ಏನು ಬೇಕಲ್ಲ ಅದನ್ನಷ್ಟು ತೊಗೊಳ್ತೇನು. ಫಸ್ಟಿಗೆ ಇದು ನೋಡ್ರಿ, ನೋಡ್ರಿ ಇದು ಈ ಕ್ಯಾನ್ವ ಹಾಕೋಬೇಕು ಅನ್ಕೊಂಡೇನು. ಸೊ ಈ ಕ್ಯಾನ್ವ ಒಂದು ತೊಗೊಳ್ತೇನು. ಎಕ್ಸ್ಟ್ರಾ ಇಲ್ಲ ಅಂತ ಈ ಒಂದು ಜೋಡಿ ಕ್ಯಾನ್ವ ತೊಗೊಳ್ತೇನು. ಎಕ್ಸ್ಟ್ರಾ ಒಂದು ಪೀಸ್ ಇರಲಿ ಎಮರ್ಜೆನ್ಸಿಗೆ. ಸೊ ಈ ಒಂದು ಜೋಡಿ ಕ್ಯಾನ್ವ ತೊಗೊಳ್ತೇನೆ. ಕಾಜಲ್, ಐಲೈನರ್, ಒಂದು ಸಟ್ ಬಳಿ ತೊಗೊಳ್ತೇನು. ನೋಡೋಂದ್ರು ಇವು ನಮ್ಮ ವೈನಿ ಹಾಕ್ಕೊತಾಳು. ಯಾಕಂದ್ರೆ ಆಕೆ ಏನು ತೊಗೊಂಡಾಳು ಬಿಟ್ಟಾಳು ಏನು ಗೊತ್ತಿಲ್ಲ. ಅವ್ರ ಏನು ಶಾಪಿಂಗ್ ಮಾಡಿಲ್ಲ ಅನಿಸ್ತೈತಿ. ಮೇ ಬಿ ಆಕೆಗೂ ಯೂಸ್ ಆಗ್ತೈತೇನು, ತೊಗೊಂಡು ಹೋಗ್ತೇನು. ಇಲ್ಲಂತಂದ್ರೆ ಮತ್ತೆ ವಾಪಸ್ ತರಕಾಗ್ತೈತಿ. ಈಗ ಸದ್ಯ ಮಟ್ಟಿಗೆ ಅಂತಂದು ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದ. ಆ್ಯಕ್ಚುಲಿ ನಾನೊಂದು 2 ಸಲ ಹಾಕಿದ್ದೇನೆ. ಏನಾಯ್ತಪ್ಪ, ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದ. ಆಕೆ ಕಡೆ ಕೇಳಿಸ್ಕೊತಿದ್ದ. ಇದು ಆಕೆಗೆ ಮತ್ತೆ ವಾಪಸ್ ಕೊಟ್ಟಿಲ್ಲ. ಇಟ್ಕೊಂಡು ನಿನ್ಗೆ ಅಂತಂದ್ರೆ ಆಕೆ ಇಟ್ಕೊಂಡ್ಬಿಟ್ಟೆ ನಾನು. ಈಗ ಸದ್ಯ ಅಂತಂದ್ರೆ ಈ ಕ್ಯಾನ್ವಕ್ಕೆ ಈ ಜ್ಯುವೆಲರಿ ಮ್ಯಾಚ್ ಆಗ್ತೈತಿ ಮತ್ತು ಆ ಸಾರಿಗೆ. ಸೊ ಇಲ್ಲ ಅಂತಂದ್ರೆ ಈ ಥರ ಸಖತ್ ಡಿಸ್ಟರ್ಬೆನ್ಸ. ಇಲ್ಲಂತಂದ್ರೆ ಈ ಥರ ಜಾತ್ರೆ ಟೈಪ್ ಅದಾವು ಇವೆಲ್ಲ. ನೋಡಿ ಈ ಥರ ಇನ್ನೊಂದಷ್ಟು ಅದಾವು. ಇನ್ನೊಂದಷ್ಟು ಈ ಥರ ಅದು ಅದಾವು. ಬಟ್ ಈಗೇನು ನಂಗೆ ಇಷ್ಟ ಆಗೋಲ್ಲ ಸದ್ಯ ಮಟ್ಟಿಗೆ.
ಈ ಕ್ಯಾನ್ ಹೋಗ ಈ ಸರ ಮ್ಯಾಚ್ ಆಗ್ತೈತಿ ನೋಡಿರಿ. ಸೊ ಇದನ್ನು ಚಾಯ್ಸ್ ಮಾಡ್ತೇನೆ. ಇವಾಗ ಇದನ್ನು ತೊಗೊಳ್ತೇನೆ. ಐಲೈನರ್ ತೊಗೊಂಡೇನೆ. ಆ್ಯಕ್ಚುಲಿ ಈ ಥರ ಹಿಡಿಯೋಗಿಲ್ಲ ಅನಿಸ್ತೈತಿ ಇದನ್ನೆಲ್ಲ ತೊಗೊಂಡ್ರೆ. ಇದು ಸ್ಟ್ರೈಟ್ನಿಂಗ್ ಮಷಿನ್ ತೊಗೊಳ್ತೀನಿ. ಸಾಡಿ ಅದು ಇದು ಮಾಡಕ್ಕೆ ಬರ್ತೈತಿ. ಸಾಡಿ ನಾನು ಕವರ್ ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲಂತಂದ್ರೆ ಹೇರ್ ಸ್ಟೈಲೂ ಮಾಡಕ್ಕೆ ಬರ್ತೈತಿ. ಸೊ ಇದು ಯೂಸ್ ಆಗ್ತೈತಿ. ಇಲ್ಲ ಏರ್ ಪಿನ್ ನೋಡೋಣ ಅಂತ ಇವು ಕ್ಲಿಪ್ ತೊಗೊಂಡು ಹೋಗ್ತೇನೆ. ಯಾಕಂತಂದ್ರೆ ಪಾಪಗೂ ಬೇಕಾದ್ರೆ ಆಗ್ಬೋದು. ಅದು ಕುದುರು ಭಾಳ ಉದ್ದು ಬಂದವು. ಅವ್ರು ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ವು ನಾವು. ಬಟ್ ಅವ್ರ ಈಗ ಸದ್ಯ ಅಂತೂ ಮೈಸೂರು ಒಳಗೆ ಅದಾರಂತ. ಏನು ಟೈಮ್ ಸಿಗಲಿಲ್ಲ, ಕಟ್ಟಿಂಗ್ ಮಾಡಿಸ್ಲಿಲ್ಲ ಅಂತಂದ್ರೆ ಯೂಸ್ ಆಗತ್ತಾವ. ಇಲ್ಲಿ ಹಾಕಾಕಿಗೆ ಈ ಪಾಪು ನನ್ನ ಹತ್ತಿರಲ್ಲೇ ಕ್ಯಾನು ಅಂತ ಭಾಳ ಅದಾವು. ಬಟ್ ನಾ ಹಾಕೊಂಗಿಲ್ಲ. ಇದನ್ನೊಂದು ದಿನ ಬ್ಲಾಗ್ ಮಾಡ್ತೇನೆ ನೋಡ್ರಿ ಎಷ್ಟು ಜೋರು ಅದಾವ ಅಂತ. ನೇಲ್ ಪಾಲಿಸ್ ನನ್ನ ನೇಲ್ ಪಾಲಿಸ್ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ. ಇದು ನಮ್ದು ಈಗ ನಮ್ಮ ಮನೆಗೆ ರಿಲೇಷನ್ ಬಂದಿದ್ರಲ್ಲ ಮನೆಯಾರು, ಅವ್ರದ್ದು ಯಾರ್ದು ಗೊತ್ತಿಲ್ಲ. ಮತ್ತು ನನ್ನ ನೇಲ್ ಪಾಲಿಶ್ ಎರಡು ಇದ್ದಿದ್ದು ಇದು ಕಾಣಿಸ್ವಾಲು ಇಂಥವ. ಬಟ್ ಈಗ ಸದ್ಯ ಅಂತೂ ಇದು ಒಂದು ಐತಿ, ಇದನ್ನ ಯೂಸ್ ಮಾಡ್ತೀನಿ. ಇವಾಗ ಶಾಪಿಂಗ್ ಹೋಗೋಕೆ ಟೈಮ್ ಇಲ್ಲ ನನ್ನ ಕಡೆ. ಇವನ್ ಒಂದು ಸೋಪ್ ತೊಗೊಳ್ತೇನೆ. ವಾಟರ್ ಪ್ರೂಫ್ ಲಿಪ್ಟಿಕ ಇದು ಯೂಸ್ ಆಗ್ತೈತಿ. ಇದು ನನ್ನ ಹಸ್ಬೆಂಡಿಗೆ ಬೇಕು. ಅವ್ರದ್ದು ಇದು ವಾಚಾಗಿ ಇಟ್ಕೊಳ್ತೇನೆ. ಅಲ್ಲಿ ಹೋಗ್ಮೇಲೆ ನಾನು ವಾಚ್ ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳ್ಕಷ್ಟ ಅಂತಾವು. ಇಲ್ಲಿದ್ದಾಗ ಅವ್ರಿಗೆ ನೆನಪು ಬರೋಂಗಿಲ್ಲ. ಈಗ ನಾನೇ ಇಟ್ಕೊತೀನಿ ಅಂತೆ. ಮತ್ತು ಫಂಕ್ಷನ್ ದಿನ ಇಲ್ಲಂತಂದ್ರೆ ಈಗ ಹೋಗ್ತಾ ಹಾಕ್ಕೋತಾನೆ ಏನೋ ಗೊತ್ತಿಲ್ಲ. ಈಗ ಸದ್ಯ ಈಗ ನಾನು ಬ್ಯಾಗ್ ಒಳಗೆ ಇಟ್ಕೊಂಡಿರ್ತೀನಿ. ಬೇಟ್ರಿ ಕೊಡೋಕ್ಕಾಗ್ತೈತಿ. ಈಗ ಆ್ಯಕ್ಚುಲಿ ಇಲ್ಲೇ ನಮ್ದು ಪಾಪು ಐತಿ, ನಮ್ಮ ಮೈದನ ಮಗಳ. ಸೊ ಆಕಿಗಂತ ತೊಗೊಂಡ್ಬಂದಿದ್ದೀವಿ. ಕೊಟ್ಟೇ ಇಲ್ಲ. ಆಲ್ರೆಡಿ ಇದ್ರಾಗ ಒಂದು 2-3 ಒಳಗೆ ಹೋಗಿದ್ದಾವೆ. ಒಳಗಿಂದ ಒಳಗನ್ನ ಭಾಳ ದಿನ ಆತು ಇಲ್ಲೇ ಅದಾವು. ಈ ಬಾಕ್ಸ್ ಒಳಗೆ ಏನೋ ಭಾಳ ಐಟಮ್ ಐತಿ. ಅದು ಏನೇನು ಇದ್ದಿರ್ತೈತೆ ಸದ್ಯಕ್ಕೆ ಒಂದು ಬ್ಲಾಗ ಮಾಡ್ತೀನಿ. ಸದ್ಯ ಹಾಕ್ತೇನೆ. ಇಯರಿಂಗ್ಸ್ ನೋಡಿರಿ, ಏನೋ ಭಾಳ ಇಯರಿಂಗ್ಸ್ ಅದಾವು. ಇಯರಿಂಗ್ಸ್ ಒಂದು ದಿನ ಬ್ಲಾಗ್ ಅದೊಂದು ಬ್ಲಾಗ್ ಬರ್ತೈತಿ ಅಂತ. ನನಗೂ ಬ್ಯಾಂಗಲ್ಸ್ ಇಲ್ಲ ಇವಾಗ ಸದ್ಯ. ಏನು ಮಾಡಬೇಕು? ಒಂದು ಕ್ಲಿಪ್ ತೊಗೊಳ್ತೀನಿ ಎಮರ್ಜೆನ್ಸಿ. ಆ್ಯಕ್ಚುಲಿ ಬ್ಯಾಗ್ದಾಗ ಹಿಡ್ಸೋಂಗಿಲ್ಲ ಗೈಸ್. ಬ್ಯಾಗ್ದಾಗ ಅಂತೂ ಹಿಡ್ಸೋಂಗಿಲ್ಲ. ಬೇರೆದ ಬ್ಯಾಗ್ ತೊಗೊಳಾಕ್ಬೇಕು.
ಸೊ ಡೈಲಿ ಯೂಸ್ ಅಂತಂದ್ರೂ ಇವಾಗ ಬೇಕಲ್ಲ, ಅಲ್ಲಿ ಹೋದ ಮೇಲೂ ಒಂದು 2 ದಿನ 3 ದಿನ ಇರ್ತೀವಲ್ಲ, ಆವಾಗಂತೂ ಬೇಕು. ಅವನ್ನ ತೊಗೊಂಡು ಹೋಗೋಣ ಅಂತ ಡೈಲಿ ಯೂಸ್ ಲಿಪ್ ಬಾಮ. ಇದು ನಾನು ಡೈಲಿ ಯೂಸ್ ಮಾಡ್ತೀನಿ. ಲಿಪ್ ಬಾಮನ್ನ ವ್ಯಾಸ್ಲಿನ, ವಾಚ್, ಇದೊಂದು ಚಲೋ ಐತಿ ಸರ. ಚಲೋ ಕಾಣ್ತಿದ್ದಿದ ನೋಡು. ಎಮರ್ಜೆನ್ಸಿ ಒಯ್ತೇನು, ಯಾರಿಗಾರೆ ಬೇಕಾದ್ರೆ ಅವ್ರು ಯೂಸ್ ಮಾಡ್ಕೋತಾರೋ. ಎಮರ್ಜೆನ್ಸಿಗಂತೂ ಒಯ್ತೇನು. ಕಾಜಲ್, ಜನ ಯಾವ ಥರ ನಡೀತಾರೆ ನೋಡ್ರಿ. ಅವಾಜ್ ಇಲ್ಲಿ ಬರತೈತಿ, ರಸ್ತೆ ಇರೋದಲ್ಲಿ ಯಾರಪ್ಪ ಈ ಥರ ನಡೆಯತ್ತಾರೆ ನಾನು ನೋಡಿ. ಡೈಲಿ ಯೂಸ್ ಮಾಡ್ತೀನಿ ನಾನಿದ ಪೌಂಡ್ಸ್ ಕ್ರೀಮ. ಇದನ್ನು ತೊಗೊಳ್ತೀನಿ. ಅಲೋವೆರಾ ಜೆಲ್ ನೋಡಿ, ಅಲೋವೆರಾ ಜೆಲ್ಲನ್ನು ತೊಗೊಳ್ತೀನಿ. ಇಷ್ಟ ಸದ್ಯಕ್ಕಂತೂ ಇಷ್ಟು ತೊಗೊಳ್ತೇನೆ. ಈ ಬ್ಯಾಗ್ ಆ್ಯಕ್ಚುಲಿ ಈ ಬ್ಯಾಗ್ ಒಯ್ಬೇಕಂತ ಹೇಳಿ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ. ಬಟ್ ಈ ಬ್ಯಾಗ್ ಅಷ್ಟೆಲ್ಲ ಸಾಮಾನುಗಳು ಹಿಡಿಸೋಂಗಿಲ್ಲ. ಈ ಬ್ಯಾಗ್ ಹೋದ್ರೆ ಬೆಟರ್ ಅಂತ ಅನಿಸಿತು. ಹಿಡಿಸ್ತಾವೆ, ಬಟ್ ಹೇರ್ ಸ್ಟ್ರೇಟ್ನರ್ ಐತಲ್ಲ, ಅದು ಹಿಡಿಸೋಂಗಿಲ್ಲ. ಯಾಕಂದರೆ ಇದಿರೋದು ಇಷ್ಟ ಅದಿರೋದು ಇಷ್ಟ ಐತಿ. ಸೊ ಹಿಡಿಸೋಂಗಿಲ್ಲ. ಇದ್ರಾಗಾದರೆ ಎಲ್ಲನೂ ಹಿಡಿಸ್ತಾವೆ. ಇದ್ರ ಬ್ಯಾಗ್ ಒಯ್ತೇನೆ. ಇದ್ರಾಗ ಗೋಲ್ಡ್ ಅದಾವ ನೋಡಿರಿ, ಗೋಲ್ಡ. ಇದು ಬ್ಲಾಗ್ ಮಾಡ್ತೇನೆ ನನ್ನ ಕಡೆ ಗೋಲ್ಡ್ ಕಲೆಕ್ಷನ್ ಏನೇನೈತೆ ಅಂತ. ಗಾಡಿದ ಇನ್ನೊಂದು ಚಾವಿ ಐತಿ, ನೀವೇ ಇಡೋನು. ಇದು ಬರಲಿಲ್ಲ, ರೇಷನ್ ತರಕ್ಕೆ ಹೋದಾನ. ಇದು ಗೋಲ್ಡ್ ನಾನು ಇದು ಏನೈತೆ ಅಂತ ಹೇಳೋಂಗಿಲ್ಲ ಇವಾಗ. ನೆಕ್ಸ್ಟ್ ಇನ್ನೊಂದು ಬ್ಲಾಗದಾಗ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರು ಏನು ಕೊಟ್ಟಿದ್ದು, ಹೆಂಗೆ ತೊಗೊಂಡಿದ್ದೀನ ಅಂತ. ಗೋಲ್ಡ ಸಿಲ್ವರ ನನ್ನ ಕಡೆ ಏನೈತಿ ಅಂತ ಹೇಳಿ ಇನ್ನೊಂದು ಬ್ಲಾಗ್ದಾಗ ತೋರಿಸ್ತೀನಿ. ಸೊ ವೇಟ್ ಮಾಡಿ, ಅದು ಬ್ಲಾಗದ್ದು ಸದ್ಯಕ್ಕೆ ಈ ಬ್ಯಾಗ್ದಾಗ ಏನೂ ಇಲ್ಲ. ಎಲ್ಲ ಇಟ್ಟು ಅವನ್ನೆಲ್ಲ ಎಲ್ಲಿ ಇಟ್ಬಿಡ್ತಾನೆ ಗೈಸ್. ಯಾಕಂತಂದ್ರೆ ಮೊದಲು ಜನ ಭಾಳ ಬರ್ತಾವೆ, ಅಲ್ಲಿ ಎಲ್ಲರ ಮಿಸ್ ಗಿಸ್ ಅಂತಂದ್ರೆ ಎಲ್ಲಿ ಬರೀ ಈಗ
ಹಚ್ಕೋತೇನೋ, ಆಮೇಲೆ ಹಚ್ಕೊಂಡು ಆಗಬೇಕು. ಇನ್ನೂ ಇದ್ರೊಳಗೆ ಬಿಂದಿ ಇಲ್ಲ, ನನಗೆ ಬ್ಯಾಂಗಲ್ಸ್ ಇಲ್ಲ, ನೋಡೋಣಂತ. ಇದು ಪಾರ್ಟ್ 1 ಪಾರ್ಟ್ 2 ಬರ್ತಿದ್ದೇನೋ ಗೊತ್ತಿಲ್ಲ, ಯಾಕಂತಂದರೆ ಇಲ್ಲೇ ಫುಲ್ ಅಂದ್ರೆ ಫುಲ್ ಎಂತಾಗಿ ಹೋಗ್ಬಿಡ್ತು. ಇದು 10 ನಿಮಿಷ ಆಗೇ ಹೋಯ್ತು ಆಲ್ರೆಡಿ. ಪಾರ್ಟ್ 2 ಭಾಳ ಲೆಂತ್ ಆಗಕತ್ತದ. ಎಡಿಟ್ ಮಾಡ್ತೇನೆ ಗೈಸ್. ಎಡಿಟ್ ಮಾಡಿ ಆದ್ಮೇಲೇನು ಫುಲ್ ಲೆಂತ್ ಆಗಕತ್ತಂದ್ರೆ ಕಟ್ ಮಾಡಬೇಕಾಗ್ತದೆ ವಿಡಿಯೋ. ಎಡಿಟ್ ಮಾಡಿ ಆದ್ಮೇಲೂ ಫುಲ್ ಲೆಂತ್ ಆಗತ್ತಂತಂದ್ರೆ ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಹಿಂಗೆ ಬರ್ತಾರೆ. ಬೇಕಾಗಿದ್ದೆಲ್ಲ ಏನು ಹಾಕೊಂಡೇನು, ಏನು ಬೇಡ ಅದೆಲ್ಲ ಇಲ್ಲಿ ಇಟ್ಟಿದ್ದೇನು ಸದ್ಯ. ಈ ಬಾಕ್ಸ್ದಾಗ ಏನೇನೈತೆ ಅಂತ ಹೇಳ್ಕಷ್ಟ ಇನ್ನೊಂದು ವಿಡಿಯೋ ಯಾವಾಗ ಟೈಮ್ ಸಿಕ್ಕಿದಾಗ ಇನ್ನೊಂದು ಏನೈತಿ ಇದ್ರೊಳಗೆ ಏನೆಲ್ಲ ಐತಿ ಒಂದು ವಿಡಿಯೋ ಜ್ಯುವೆಲ್ಲರಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಏನೇನು ಐತಿ ನನ್ನ ಕಡೆ ಅಂತ, ಇಯರಿಂಗ್ಸ್ ಬಗ್ಗೆ ಒಂದು ಸಲ ವಿಡಿಯೋ ಮಾಡ್ತೀನೋ. ಹೆವಿ ಐತಿ, ಟೈಮ್ ಸಿಕ್ಕಾಗ ಮಾಡ್ತೀನಿ. ಇವಾಗ ಜಸ್ಟ್ ಇಷ್ಟ. ಇನ್ನು ಅರಿವುಗಳು ತೊಗೋಬೇಕು. ಅರಿವುಗಳು ಏನೇನು ಕತ್ತಿ ಆಗೈತೆ ಗೊತ್ತಿಲ್ಲ. ಸದ್ಯ ಈ ಬ್ಯಾಗ್ ಒಯ್ಯಬೇಕು, ಈ ಬ್ಯಾಗ್ ಇಡಬೇಕು. ಇದನ್ನ ಚೆನ್ನಾಗಿ ಇಟ್ಬಿಡ್ತೇನೆ, ಯಾಕಂದರೆ ಅದ್ರಾಗ ಗೋಲ್ಡದು ಐತಿ. ಇಷ್ಟೇ ಅರಿವು ಹಿಡ್ಸೋಕ್ಕಿಲ್ಲ. ಮತ್ತು ಏನಾದರೂ ಅಲ್ಲಿ ತೊಗೊಂಡ್ರೆ ಇಲ್ಲ ಹಿಡ್ಸಾ ಬರ್ತೈತಿ. ಒಂದು ಬ್ಯಾಗಾಗಿ ಇಬ್ಬರದು ಅಡ್ಜಸ್ಟ್ಮೆಂಟ್ ಆಗ್ತದೆ ಅಂತೇಳಿ ಇದನ್ನ ತೊಗೊಂಡು ಇದನ್ನು ಬ್ಯಾಡ ಅನ್ನಿಸ್ತೈತಿ. ನಾವು ಡ್ರೆಸ್ ತೊಗೊಂಡು ಒಂದು ಟೀ ಶರ್ಟ್ ತೊಗೋತೀನಿ. ಡೈಲಿ ರಾತ್ರಿ ನೈಟ್ ಅದು ಹಾಕೊಳಕ್ಕೆ ಒಂದು ಟೀ ಶರ್ಟ್ ಬೇಕಷ್ಟ. ಈಗ ಇದೇನು ಬೇಡ. ಇವಾಗ ಹೊಸದೊಂದು ತೊಗೊಂಡು ಬರ್ತಾನೆ, ಅದೊಂದು ಹಾಕ್ಬೇಕು. ಇವಾಗ ನನ್ನ ಸಾಡಿ ಗಿಡಿ ಎಲ್ಲ ಅಲ್ಲೇ ಅದಾವು. ಇವಾಗ ಡ್ರೆಸ್ ಡೈಲಿ ವೇರ್ ಅಷ್ಟ ತೊಗೊಂಡಿನಿ. ಕ್ಯಾಪ್ ಮಾಡಿದ್ರು ಆ್ಯಕ್ಚುಲಿ ಯಾವ್ದು ಹಾಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತೀನಿ. ಇವಾಗ ಅದ್ರಾಗ ತಲೆನೋವು ಅಂತೂ ಐತಿ, ಎಕ್ಸೈಟ್ಮೆಂಟು ಐತಿ, ತಲೆನೋವು ಐತಿ. ಇವನೊಬ್ಬ ಅರಿವಿ ಹೋಗಿ ಅಂತ ಹೇಳಿ ಹೋಗಿದ್ದಾನು. ನೀರಿಲ್ಲ, ನಾನು ಒಗೆಯೋದು ಇಲ್ಲ. ನೋಡ್ರಿ,
ಯಾರಪ್ಪ ಈ ಟೈಮ್ದಾಗ ನೆನೆಸ್ಕೊಳತ್ತಾರೋ ಬೈಯತ್ತಾರೋ ಬೇದ್ರೆ ಬರ್ತಾವೋ ನೆನೆಸ್ಕೊಂಡ್ರೆ ಬರ್ತಾವ ಅಂತ ಹೇಳ್ಕಷ್ಟು ಕಮೆಂಟ್ ಮಾಡಿರಿ ನೋಡೋಣಂತ. ಬಾಂಡೆ ಅಂತೂ ಬಾಂಡೆ ಮಾಡಿದ್ದಾವೆ ಗಾಯ್ಸ್. ನೈಟ್ ತೊಗೊಂಡು ಬಂದಿದ್ದ 2, ಬಟ್ ನಾವು ತಿನ್ನೋಕ್ಕಿಲ್ಲ, ಒಂದು ತಿಂದಿದ್ವಿ. ಕಾಯಿದ್ರೆ ಹಾಕ್ಬಿಟ್ಟು ಕಾಳೆ ಎಲ್ಲ ಹೊರಗೆ ಎಲ್ಲಿ ಹೋಗಿದಂಗೆ ಗೊತ್ತಿಲ್ಲ. ಬಂದ್ಮೇಲೆ ಹಾಕಕ್ಕೆ ಬರ್ತೈತಂತ. ಇವಾಗ ನೆಕ್ಸ್ಟ್ ಏನಿಲ್ಲ, ಬಾಂಡೆ ತೆಗಿಬೇಕು ಇವಾಗ. ಎಲ್ಲ ಇಲ್ಲಿ ಇಟ್ಕರ್ಸಿ ಬಾಂಡೆ ತೆಗಿಬೇಕು ಇವಾಗ. ಆಕಾಶ ಹೋದ್ರೆ ನಾನು ಐಬ್ರೋ ಮಾಡ್ಕೊ ಬರ್ತೇನೆ ಅಂತ ಹೇಳಿದ್ನಿ. ಅದ್ರ ಸಲುವಾಗಿ ರೇಷನ್ ತೊಗೊಂಡು ಬಂದಿಟ್ಟು ನಂಗೆ ಕರೆದ್ರು, ಬಾ ಹೋಗೋರಂತ. ಸ್ವಲ್ಪ ಗಾಡಿದು ಏನೋ ನಿನ್ನೆ ಏನೋ ಟೈರ್ ಪಂಚರ್ ಏನೋ ಆಗಿತ್ತಂತ, ಅದೇನೋ ರಿಪೇರಿ ಇತ್ತಂತ, ಟೈರ್ದೇನೋ ಮಾಡಿಸ್ಬೇಕಿತ್ತಂತ. ಸೊ ಗಾಡಿ ತೊಗೊಂಡು ಹೋದರು, ಗಾಡಿ ರಿಪೇರಿ ಮಾಡಿಸಾಕಬೇಕು ಅಂತ. ಆಟೋಮೆಟ ಐಬ್ರೋ ಮಾಡ್ಕೊಬಾ, ನೀನು ತಯಾರಾಗಿ ಬಾ ಅಂತ. ಬಟ್ ಏನಂತಂದ್ರೆ ಮಳೆ ಬರೋಂಗಾಗೈತಿ. ಮನ್ಯಾಗೂ ಬಾಂಡೆ ಅದಾವು, ಇನ್ನು ಬಾಂಡೆ ಅದಾವು. ಸ್ವಲ್ಪ ಸಾಮಾನುಗಳು ನೀಟಿಗೆ ಇಡಬೇಕು. ಒಂದು 4 ದಿನ ಒಂದು 4-5 ದಿನ ಆಗ್ತೈತಿ ನಾವು ಬರೋದ. ಸೊ ಎಲ್ಲೆಲ್ಲಿ ಎಲ್ಲ ನೀಟಿಗೆ ಇಟ್ಕೋಬೇಕು. ಅದ್ರ ಸಲುವಾಗಿ ಇಲ್ಲ, ನೀವು ಹೋಗಿ ಬಂದುಬಿಡು, ನಾ ಏನು ಬರೋಂಗಿಲ್ಲ. ಭಾಳ ಬೆಳೆದವು, ಬಟ್ ನೋಡೋಣ. ನಾನೇ ಮಾಡ್ಕೊಳ್ತೇನು, ಡೈಲಿ ಯಾವಾಗ ನಾನು ಮಾಡ್ಕೊಳ್ತೇನು. ಬಟ್ ಈ ಸಲ ಒಂದು ಸ್ವಲ್ಪ ಸೇಫ್ ಇಟ್ಕಸಿ ಮಾಡಿಸ್ಕೊಂಡಂತ ಅನ್ಕೊಂಡೀನಿ. ಬಟ್ ನನಗೆ ಮನ್ಯಾಗ ಕೆಲಸ ಐತಿ, ಕೆಲಸ ಇರೋ ಕಾರಣದಿಂದ ನಾ ಬರೋಂಗಿಲ್ಲ ಅಂತ ಹೇಳಿ ಅನ್ನಿ ಅವ್ನು ಹೋದ. ಇನ್ನೇನರ ಒಂದು ಅರ್ಧ ತಾಸ್ದಾಗ ಬರ್ಬೋದು ಅಷ್ಟು. ಅಲ್ಲಿವರೆಗೂ ನಾ ಬಾಂಡೆ ತಿಕ್ಕಿ ತಯಾರಾಗಿಬಿಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿರಿ, ವಾಚ್ ಮಾಡಿರಿ. ಓಕೆ ಗೈಸ್, ಬಾಂಡೆ ತಿಕ್ಕಿ ಆಮೇಲೆ ಸಿಗ್ತೇನಂತ. ಬಾಯ್ ಗೈಸ್. ಇಲ್ಲಿ ಹೋಗೋ ಸಲುವಾಗಿ ಒಂದು ಸ್ವಲ್ಪ ಗಾಡಿ ತೊಳಿಬೇಕಿತ್ತು. ಸೊ ನನ್ನ ಹಸ್ಬೆಂಡ್ ಗಾಡಿ ತೊಳೆಯತ್ತಿದ್ರು. ಮಳೆ ಬಂದಿತ್ತಲ್ಲ ರಾತ್ರಿ, ಮಳೆ ಬಂದು ಒಂದಷ್ಟು ಇದು ಪರ್ಚೇಸ್ ಇಟ್ಟು ಅರ್ವಿಗಳು ಅದು ಇದು ಅಂತ ಹಾಕಿದ್ನಿ, ಒಗದು ಅವೆಲ್ಲ ಬಿದ್ದುಬಿಟ್ಟಿದ್ವು. ಮಳೆಗೆ ಗಾಳಿಗೆ ಹಾರಿ ಬಿದ್ದು ಎಲ್ಲ ಗಾನಾಗಿ ಹೋಗಿತ್ತು. ಸೊ ಅವನಟ್ಟು ಒಗದು ಹಾಕಬೇಕಿತ್ತು. ಒಗದು ಹಾಕಿ ಫೈನಲಾಗಿ ಮೇಕಪ್ ಮಾಡ್ಕೊಳಕ್ಕೆ ಬನ್ನಿ. ಫೈನಲಾಗಿ ಜಳಕ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ನಾನೇನು ಜಾಸ್ತಿ ಕ್ರೀಮ್ ಏನು ಹಾಕೋಂಗಿಲ್ಲ. ಸಿಂಪಲ್ಲಾಗೇನ ಒಂದು ಪೌಂಡ್ಸ್ ಕ್ರೀಮ್ ಹಾಕಿದ್ನಿ. ನನಗೇನು ಅಷ್ಟೊಂದು ಎಲ್ಲ ಮೇಕಪ್ ಆಗೋಕೆ ಏನು ಇಷ್ಟ ಇಲ್ಲ. ಜಸ್ಟ್ ಒಂದು ಪೌಂಡ್ಸ್ ಕ್ರೀಮ, ಒಂದು ಪೌಂಡ್ಸ್ ಪೌಡ್ರ್ ಅಷ್ಟು ಹಾಕೋದು ನಾನು ಯಾವಾಗಲೂ. ಏನೂ ಮದುವೆ ಇರಲಿ ಏನೂ ಇರಲಿ ಹಾಕೊಳ್ಳೋದು. ಜಸ್ಟ್ ನಮ್ಮ ಪಾಪನ ಬರ್ತಡೇ ಒಳಗೆ ಅಷ್ಟೇ ಏನೂ ಪೌಡರ್ ಯೂಸ್ ಮಾಡಿದ್ನಿ ಮತ್ತು ಫೌಂಡೇಶನ್ ಯೂಸ್ ಮಾಡಿದ್ನಿ. ಆವಾಗ ಫುಲ್ ಫಕ್ಕೆದ್ದು ಬಿಟ್ಟಿದ್ದವು. ಸೊ ಏನು ಮಾಡೋದು, ನಂದು ಫೇಸ್ ಏನಾದರೂ ಹಚ್ಚಿದ್ರೆ ಎಫೆಕ್ಟ್ ಆಗ್ತೈತಿ. ಸೊ ಹಾಗಾಗಿ ನಾನೇನು ಯೂಸ್ ಮಾಡೋಂಗಿಲ್ಲ. ಯಾವ ನಮೂನಿ ಪಕ್ಕೆ ಹತ್ತಿದ್ದಾವೆ ನೀವು ನೋಡ್ರಿ, ಅಲ್ಲೇ ಕಾಣಿಸತೈತಿ. ಹಂಗೆ ಗಾಡಿ ಮೇಲೆ ಹೋಗ್ಬೇಕಿತ್ತಲ್ಲ, ಅದು ಇವನು ಒಳೆ ಬಿಸಿಲು ಒಳಗೆ ಕರ್ಕೊಂಡು ಹೋಗತ್ತಿದ್ದ. ನಾ ಅನ್ನತೀನಿ 4 ಗಂಟೆಗೆ ಅದು ಹೋಗೋಣ ಗಪ್ಪು ಅಂತ ಇಲ್ಲ ಹೋಗ್ಬಿಡೋಣ ಬಾ ಇವಾಗ. 4 ಗಂಟೆಗೆ ಅದು ಮಳೆ ಬಂದರೆ ಏನು ಮಾಡೋದು, ಮಳೆ ವಾತಾವರಣ ಐತಿ ಅಂತ ಅನ್ನತ್ತಿದ್ರು ಇವ್ರು. ನಾನು ಬೇಡ, ಒಂದು ಸ್ವಲ್ಪ ಭಾಳ ಅಂದರೆ ಭಾಳ ಬಿಸಿಲಿತ್ತು. 12 ಗಂಟೆ ಬಿಸಿಲು ಫುಲ್ ಇತ್ತು. ಸೊ ಹಾಗಾಗಿ ಬೇಡ, 4 ಗಂಟೆಗೆ ಹೋಗಿದ್ರೆ ಚಲೋ ಇರ್ತೈತಿ ಅಂತ ನಾನು ಅಂದ್ಕೊಳತ್ತೀನಿ. ಸೊ ಬೇಡ ಅಂತ ಫೈನಲಾಗಿ ಮನೆಯಿಂದ 12:30 ಅಥವಾ 1 ಗಂಟೆಗೆ ಜಾಗ ಬಿಟ್ಟು ಅಲ್ಲಿ ಹೋಗಿ ಹತ್ತಾಕ ಫೈನಲಾಗಿ 3 ಗಂಟೆ ಆಯಿತು. ಪಾಪು ಅದು ಇನ್ನೂ ಬಂದಿರಲಿಲ್ಲ. ಅವ್ರು ಬರೋದು ಬ್ಲಾಗ್ನ ನಾನು ಮಾಡಿಟ್ಟಿದ್ದೀನಿ. ಸೊ ಇನ್ನು ಅಪ್ಕಮಿಂಗ್ ಬ್ಲಾಗ್ದಾಗ ಬರ್ತಡೇ ಬ್ಲಾಗ ಅದು
ಏನು ಡೈಲಿ ಬ್ಲಾಗ ನಮ್ಮ ಮಮ್ಮಿ ಮನ್ಯಾಗ ನಾವು ಇದ್ದಿದ್ದು ಡೈಲಿ ಬ್ಲಾಗ ಎಲ್ಲನೂ ಬರ್ತಾವೆ. ಇನ್ನು ಸಕ್ಕತ್ ಬ್ಲಾಗ್ಗಳು ಅದಾವೆ. ಸೊ ಎಲ್ಲರೂ ವಾಚ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎನ್ಕರೇಜ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ. ಸೊ ನನ್ನ ಇಷ್ಟ ಮೇಕಪ್ ಆಯಿತು. ಇನ್ನು ಹೇರ್ ಸ್ಟೈಲ್ ಒಂದು ಸ್ವಲ್ಪ ಮಾಡ್ಕೋಬೇಕಿತ್ತು. ಏನು ಸಿಂಪಲ್ ಹೇರ್ ಸ್ಟೈಲ ಮಾಡ್ಕೊಂಡು ಇನ್ನೊಂದು ಕ್ಲಿಪ್ ಹಾಕ್ತಾರೆ ಅಷ್ಟೆ. ಏನು ಓವರಾಗಿ ಏನು ತಯಾರಾಗಲಿಲ್ಲ, ಯಾಕಂತಂದರೆ ಫುಲ್ ಬಿಸಿಲು ಇತ್ತು ಅಥವಾ ಗಾಡಿ ಮೇಲೆ ಹೋಗಬೇಕಿತ್ತು. ಬಸ್ಸಿಗೆ ಅದು ಹೋಗಬೇಕಾದ್ರೆ ಒಂದು ಸ್ವಲ್ಪ ತಯಾರು ಮಾಡ್ಕೊಳ್ತೀನಿ. ಬಟ್ ಹಿಂಗೆ ಗಾಡಿ ಮೇಲೆ ಅದು ಹೋಗ್ಬೇಕಂತಂದ್ರೆ ಇಟ್ಸ್ ಓಕೆ ಅಂತ ಕರ್ಷ. ಬಟ್ ಏನು ತಯಾರಾಗಲಿಲ್ಲ. ಒಂದು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಫೈನಲಾಗಿ ರೆಡಿ ಆದ್ವಿ. ನನ್ನ ಗಂಡು ಮಕ್ಕಳದು ಗೊತ್ತಲ್ಲ, 1-2 ನಿಮಿಷದಾಗ ತಯಾರಾಗಿ ಬಿಡ್ತಾರೆ ಅವರು. ಗಾನದ ಕಾಣ್ತೈತಿ ಒಗ್ದಿದ್ದಿಲ್ಲ ಅದ ತೆಜುರಾಗಿತ್ತು. ಅವ್ರು ನಾಯಿ ನೋಡಿದೇನ ನಾವು ಊರಿಗೆ ಹೋದ್ಮೇಲೆ ನೀವು ತೆಜುರ ಹಾಕಿಟ್ಟೇರಿ. ನಾ ಈಗ ಹುಡುಕ್ಯಾಡ ನಾವು 2 ಅದಾವಂತೆ ಈಗ ಸಿಗ್ತಾರೆ. ಇರುವಾಗ ಹಾಕೋ, ಈಗೇನು ಗಾಡಿ ಮೇಲ್ದಾನೆ ಹೋಗೋದೈತಿ. ಗಾನ್ ಕಾಣತ್ತಿಲ್ಲ ತಗೋದಷ್ಟೇ.